ಹಾಯ್ ಫ್ರೆಂಡ್ಸ್, ವಿನೋದ್ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ರಾಕ್ ಬೊನ್ಸಾಯಿ. ಇದು ಕಲ್ಲಿನಲ್ಲಿ ಬೆಳೆಸಿರುವಂಥ ಗಿಡ. ಇದು ನೋಡಿ, ಒಂದು ನ್ಯಾಚುರಲ್ ಆಗಿ ಸಿಕ್ಕಿರೋ ಒಂದು ಕಲ್ಲಿನಲ್ಲಿ ನಾವು ಒಂದು ಗಿಡವನ್ನು ಬೆಳೆಸಿದರೆ ಹೇಗಿರುತ್ತೆ ಅಂತ ಹೇಳೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನಷ್ಟು 80-90 ಗಿಡಗಳು ಈ ರೀತಿ ಕಲ್ಲಿನಲ್ಲಿ ಬೆಳೆಸಿರುವಂಥ ಗಿಡಗಳು ಬರಲಿಕ್ಕಿದೆ. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಕಳಿಸ್ಕೊಡಿ. ನಮಗೆ ಇಂಥ ವೀಡಿಯೋಗಳು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ನೋಡಿ, ಇದೊಂದು ಸಿಂಗಲ್ ಕಲ್ಲಿದು. ಸಿಂಗಲ್ ಕಲ್ಲನ್ನು ನಾವು ಸ್ಟ್ಯಾಂಡ್ ಟೈಪ್ ಮಾಡಿಬಿಟ್ಟು ಅದರಲ್ಲಿ ನಾವು ಟ್ರ್ಯಾಕನ್ನು ಮಾಡಿ, ಅಂದರೆ ಸಣ್ಣ ದಾರಿಯನ್ನು ಮಾಡಿ ಅದರಲ್ಲಿ ನಾವು ಗಿಡವನ್ನು ಬೆಳೆಸಿರುವಂಥದ್ದು. ಅದು 2 ಬ್ರಾಂಚಸನ್ನು ಇಟ್ಟಿದ್ದೀನಿ. ಕಲ್ಲದು ಶೇಪ್ 2 ಸೈಡ್ ನೋಡಿ, ಆ ಸೈಡ್ ಈ ಸೈಡ್ ಬೇರೆ ಬೇರೆ ಇರುತ್ತೆ. ನಾವು ಒಂದು ಬಂಡೆಯನ್ನು ಕಂಡಾಗ ಆ ಬಂಡೆ ಹೇಗಿರ್ತದೆ ಅಂತ ನಮಗೆ ಮೇಲೆ ನಾವು ಆ ಗಿಡವನ್ನು ಅದ್ರ ಮೇಲೆ ಬೆಳೆಸುವಂಥ ಇದನ್ನು ಮಾಡಿರ್ತೀವಿ. ನೋಡಿ, ಗಿಡದು ಬೇರು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಬೇರು ಆ್ಯಕ್ಚುಲಿ ಇಲ್ಲಿ ಬೇರು ಸ್ಟಾರ್ಟ್ ಆಗಿದೆ. ಮಣ್ಣೊಳಗಡೆಯಿಂದ ಹೋಗಿ ಕಲ್ಲತ್ರ ಬಂದು ಗಿಡ ಕಲ್ಲಿನೊಳಗಡೆ ಏನು ಸಂಧಿಗಳು ಇರ್ತದೆ, ಆ ಸಂಧಿಯಲ್ಲಿ ಆ ಗಿಡ ಬೆಳೆದು ಮುಂದಕ್ಕೆ ದಾಟಿದ್ರೆ ಹೇಗಿರ್ತದೆ ಅಂತ ಹೇಳುವಂಥ ಒಂದು ವಿಡಿಯೋ ಇದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇದು ಉದ್ಯೋಗ ಟ್ರ್ಯಾಕ್ಗಳನ್ನ ನಾವು ಮಾಡಿರುವಂಥದ್ದು, ನ್ಯಾಚುರಲ್ ಅದನ್ನು ಕೈಯಲ್ಲಿ ಮಾಡಿರುವಂಥದ್ದು. ಅದರಲ್ಲೇ ಗಿಡ ತಂದು ಮುಂದೆ ಬಿಟ್ಟಿರುವಂಥದ್ದು. ನೋಡಿ, ಈ ಗಿಡ ನೀವು ಸಾಮಾನ್ಯವಾಗಿ ತುಂಬ ದೊಡ್ಡದಾಗಿ ಬುಷಾಗಿ ಬೆಳೆಯುವಂಥ ಗಿಡ. ಇದು ರಸ್ತೆ ಸೈಡ್ಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಈ ಗಿಡನ ನೆರಳಿಗಾಗಿ ಇಟ್ಟಿರ್ತಾರೆ, ಬೆಳೆಸಿರ್ತಾರೆ. ನೋಡಿ, ಇದನ್ನು ನಾನು ಅಲಂಕಾರಿಕವಾಗಿ ಮನೆ ಒಳಗಡೆ ಅಥವಾ ಪೋರ್ಟಿಕೋದಲ್ಲಿ ಹೊರಗಡೆ ಗೆಲ್ಲಬೇಕು. ನೋಡಿ, ಗಿಡದ ಸ್ಟೆಮ್ ನೋಡಿ, ನೆಲದಿಂದ ಬಂದಾಗ ಇರೋ ಥಿಕ್ನೆಸ್ಸು, ಹಾಗೆಯೇ ಕಲ್ಲು ಒಳಗಡೆ ಹೋದಾಗ ಎಷ್ಟು ಅರ್ಧ ಭಾಗ ಏನು ಹೊರಗಡೆ ಕಾಣಿಸ್ತಾ ಇದೆ ಅಷ್ಟೇ ಭಾಗ ಅದು ಕಲ್ಲು ಒಳಗಡೆ ಇದೆ. ಅದು ಕಲ್ಲು ಒಳಗಡೆಯಿಂದ ಹೋಗಿ ಅದು ಮುಂದೆ ಬಂದಿರೋ ಒಂದು ಬ್ರಾಂಚಿನ ಕೆಳಗಿಂದನೇ ಹೊರಗೆ ಬಿಟ್ಟಿದ್ದೀನಿ. ಅದನ್ನು ಶೇಪಿಗೋಸ್ಕರ ಒಂದು ಶೇಪ್ ಆಗಿರಲಿ ಅಂತ ಹೇಳ್ಬಿಟ್ಟು ರೌಂಡ್ ಮಾಡಿ ಬೆಂಡ್ ಮಾಡಿ ಮುಂದಕ್ಕೆ ಚಾಚುವ ರೀತಿಯಲ್ಲಿ ಮಾಡಿದ್ದೀನಿ. ಅಂದರೆ ಅದು ಕಲ್ಲು ಬಾಕಿ ಇರೋ ಭಾಗ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳೋ ಉದ್ದೇಶಕ್ಕೆ. ಅದರಲ್ಲಿ 2 ಬ್ರಾಂಚಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುದಿಯಲ್ಲಿ ಒಂದು ತೊಟ್ಟಿದೆ. ಅದು ಈಗಿರೋ ಎಲೆಗೆ ಅಡ್ಡವಾಗಿ ಪುನಃ ಆ ಕಡೆ ಈ ಕಡೆ ಬೆಳೀತದೆ. ಅದು ಈಗ ಬಂದಿರುವಂಥ ಬ್ರಾಂಚ್. ಆ ಗಿಡ ಹಾಗೆಯೇ ಕಂಟಿನ್ಯೂ ಆಗಿ ಮುಂದಕ್ಕೆ ಹೋಗಿರುವಂಥದ್ದು. ಮ್ಯಾಕ್ಸಿಮಮ್ ಗ್ರೋತ್ ಆಗಿ 7 ವರ್ಷದ ಗಿಡ ಇದೆ. ನೋಡಿ, ನೀವು ಅಲ್ಲಿ ಬಂದಾಗ ಗಂಟುಗಳು ಕಾಣ್ಬೋದು. ತುಂಬ ಬೆಳೆದಿರುವಂಥ ಗಿಡಗಳಿಗೆ ಆ ರೀತಿ ಗಂಟು ಮತ್ತು ಹೋಲ್ಸ್ ಕಟಿಂಗ್ಗಳು ಬರುವಂಥದ್ದು. ಅದು ನೋಡಿ, ಮೇಲಿಂದ ಕಾಣಿಸ್ತಾ ಇದೆ. ಅದು ಹಾಗೆಯೇ ಮುಂದಕ್ಕೆ ಸಾಗಿ ನೋಡಿ, ಅದು ಕಾಣಿಸ್ತಾ ಇದೆ. ಹಾಗೇನೆ ಅದು ಆ ಕಲ್ಲು ಒಳಗಡೆನೇ ಆ ಸಂಧಿಗಾಗಿಯೇ ಮುಂದಕ್ಕೆ ಹೋಗಿ ಮುಂದಕ್ಕೆ ಬಂದು ಆ ಕಲ್ಲಿನ ತಲೆ ಮುಕ್ಕಾಲು ಭಾಗದಿಂದ ಅದು ಹೊರಗೆ ಬಂದಿರುವಂಥದ್ದು. ನಮಗೆ ಎಷ್ಟು ಬೇಕಾದ್ರೆ ನೋಡಿ, 2 ಬ್ರಾಂಚಸ್ ಇತ್ತು. ಒಂದು ಮುಂದೆ ಬಂದಿತ್ತು, ಒಂದು ಅದನ್ನು ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಅದರ ಉಳಿದಿರೋ ಭಾಗ ಅದು ಒಂದು ಇದನ್ನು ಮೇಲೆ ಮಾಡಿದ್ದೀನಿ. ಯಾಕೆಂದರೆ ಕಲ್ಲು ತುಂಬ ಕ್ಲೀನಾಗಿ ಕಾಣಲಿ, ನಾವು ಇಟ್ಟಾಗ ಕಲ್ಲು ಮತ್ತು ಗಿಡ 2 ಕಾಣಬೇಕು ಅಂತ ನೋಡಿ. ಆ ಕಲ್ಲು ಅಷ್ಟು ಗ್ಯಾಪ್ ಇದೆ ಅದರ ಒಳಗಡೆ. ಈಗ ನೀವು ನೋಡಿರ್ಬೋದು, ಒಂದು 7 ಮಿಲಿಮೀಟರಷ್ಟು ಗ್ಯಾಪ್ ಇರುವಂಥದ್ದು. ಇದು ನೋಡಿ, ತುಂಬ ಬೆಳೆದಿರುವ ಮ್ಯಾಕ್ಸಿಮಮ್ ಗ್ರೋತ್ ಆಗಿರುವಂಥ 2 ದೊಡ್ಡ ಮರದಲ್ಲಿರುವಂಥ 2 ಎಲೆಗಳದು. ಅಷ್ಟು ಗ್ರೋತ್ ಬರುತ್ತದೆ ಆ ಎಲೆಗೆ. ಅದ್ರ ಮಧ್ಯದಲ್ಲಿ ನೋಡಿ, ಹೊಸ ತೊಟ್ಟು ಬಂದಿರುವಂಥದ್ದು. ಪುನಃ 2 ಎಲೆಗಳು ಆ ಕಡೆ ಈ ಕಡೆ ಚಾಚ್ಕೊಂಡು ಬೆಳೀತದೆ. ನಮಗೆ ಬೇಕಾದ್ರೆ ಅದನ್ನು ಕಟ್ ಮಾಡಿದ್ರೆ ಕೆಳಗಡೆ ಎಲ್ಲಾದರೂ ಬ್ರಾಂಚಸ್ಗಳು ಹೊಸದಾಗಿ ಕುಟ್ಕೊಳ್ತದೆ. ಇದನ್ನು ಕಂಟಿನ್ಯೂ ಮಾಡಿದರೆ ಗಿಡ ಇನ್ನೂ ಮುಂದಕ್ಕೆ ಲೆಂತಿಯಾಗಿ ಬೆಳೀತದೆ. ಸಾಮಾನ್ಯವಾಗಿ ಬೊನ್ಸಾಯಿ ಗಿಡಗಳಲ್ಲಿ ನಾವು ತುಂಬ ಲೆಂತಾಗಿ ಬೆಳೆಸೋದಿಲ್ಲ, ಆದಷ್ಟು ಶಾರ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ತಾ ಇರ್ತೀವಿ. ಈಗ ರೈನ್ ಸೀಸನ್ ಇದೆ, ನಾನು ಎಲ್ಲಾದರೂ ಇಟ್ಟು ಕಟ್ ಮಾಡಿ ಅದನ್ನು ಹೈಟನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಈಗ ಮಾಡಲಿಲ್ಲ ಅಷ್ಟೇ. ಅದು ನೋಡಿ, ಮುಂದಕ್ಕೆ ಹೋಗಿ ಚಾಚಿರುವಂಥದ್ದು. ಕಲ್ಲಿನ ನೋಡಲಿಕ್ಕಿರೋ ಲುಕ್ ಕಮ್ಮಿ ಆಗ್ತದೆ ಅಂತ ತೋರಿಸ್ತಾರೆ. ಅದನ್ನು ತೆಗೆದು ಕಲ್ಲಿನ ಹಿಂಭಾಗಕ್ಕೆ ಇನ್ನೊಂದು ಬ್ರಾಂಚನ್ನು ಬ್ಯಾಕ್ ಸೈಡಿಗೆ ಬಿಟ್ಟಿರುವಂಥದ್ದು. ಅದನ್ನು ಟ್ವಿಸ್ಟ್ ಮಾಡಿ ಕಲ್ಲಿಂದ ಹೊರಗಡೆ ಬಿಡ್ತೀನಿ. ಅದು ನೆಕ್ಸ್ಟ್ ಇಯರ್ ಅದನ್ನು ವೀಡಿಯೋ ಮಾಡುವಾಗ ನಿಮಗೆ ತೋರಿಸ್ತೀನಿ. ಅದು ಮಳೆಯಲ್ಲಿ ಇಟ್ಟಿದೆ ನೋಡಿ, ಆ ಕಲ್ಲು ಅರ್ಧ ನೆನೆದಿದೆ, ಅರ್ಧ ಸ್ವಲ್ಪ ಡ್ರೈ ಆಗ್ತಾಯಿದೆ. ಕಲ್ಲು ಮೇಲೆ ನೋಡಿ, ನ್ಯಾಚುರಲ್ ಆಗಿ ಬೆಳೆದಿರುವಂಥ ಸಣ್ಣ ಸಣ್ಣ ಗಿಡಗಳು ಕಲ್ಲು ಮೇಲೆ ನೋಡಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಆಗಿ ನಾವು ಹೊರಗಡೆ ಇಟ್ಟಾಗ ಮಣ್ಣಲ್ಲಿ ಮಳೆ ಇದರಲ್ಲಿ ಇಟ್ಟಾಗ ಬರುವಂಥದ್ದು. ಅದು ನೋಡಿ, ಅದರಲ್ಲಿ ಪಾಚಿ ಗೀಚೆಲ್ಲ ಇಟ್ಕೊಂಡಿದೆ. ನೀವು ಈ ಒಂದೊಂದೇ ಗಿಡ ಸಪ್ರೇಟಾಗಿ ನೋಡಿ, ಆ ಕಲ್ಲದು ಶೇಪ್ ಹೀಗೆ ಹಾಗೆ ಅಂತ ಏನಿಲ್ಲ. ಬಂಡೆಗೆ ಯಾವ ಶೇಪ್ ಬೇಕಾಗಿರ್ತದೆ ಆ ಶೇಪ್. ಹಿಂದ್ಗಡೆ ಅದೆಲ್ಲ ಮಣ್ಣು ಬಿದ್ದಿರುವಂಥದ್ದು ನೆಲದಲ್ಲಿಟ್ಟಾಗ. ಈ ವಿಡಿಯೋಗೋಸ್ಕರ ಮಾತ್ರ ತೆಗೆದು ನಾನು ಹೊರಗೆ ಇಟ್ಟಿರುವಂಥದ್ದು. ಅದು ಇದು ಕಲ್ಲದು ಇನ್ನೊಂದು ಆ್ಯಂಗಲ್. ಇನ್ನೊಂದು ಆ್ಯಂಗಲಿಂದ ನಮಗೆ ಗಿಡ ಇಡುವಾಗ ಯಾವ ರೀತಿ ಬೇಕಾದರೆ ಈ ಕಲ್ಲಿಗೆ 4 ಆ್ಯಂಗಲ್ ಸಿಗ್ತದೆ.
ಫ್ರಂಟಿದು ಫ್ರಂಟಿದಾಗ ಎಲೆ ಕಟ್ ಮಾಡಿದ್ರೆ ಕಲ್ಲು ಫುಲ್ ನೋಡ್ಬೋದು. ಈಗ ತಿರುಗಿಸಿದಾಗ ನೋಡಿ ಸ್ಟೆಮ್ ಎಲ್ಲೆಲ್ಲ ದಾಟ್ಕೊಂಡು ಬಂದಿದೆ ಎಲ್ಲ ಜಾಗ ನಿಮಗೆ ಕಾಣ್ತದೆ. ಅದು ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೇಕಾದ್ರೆ ಕಲ್ಲದ ಎಲ್ಲ ಭಾಗಗಳು ಅಬ್ಸರ್ವ್ ತುಂಬ ನೋಡಿ ಅದನ್ನು ಎಂಜಾಯ್ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಇದಕ್ಕೆ 7 ವರ್ಷ ಗಿಡ. ಪ್ರತಿ ವರ್ಷಗಳು ನಾವು ಅದಕ್ಕೆ ರಿಪೋರ್ಟಿಂಗನ್ನು ಮಾಡಿ ಇಟ್ಟಾಗ ಮಾತ್ರ ಗಿಡಗಳಿಗೆ ಈ ರೀತಿ ಬರಲಿಕ್ಕೆ ಸಾಧ್ಯ. ಅದು ನೋಡಿ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.